ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ರೀತಿಯಿಂದ ಸ್ವಾಗತಿಸೋಣ ಕನ್ನಡದ ಕಿರುತೆರೆಯ ಪ್ರತಿಭಾವಂತ ಕಲಾವಿದೆ ಶ್ರೀಮತಿ ಪ್ರಿಯಾ ಕೆಸರೆ ಹಾಗೂ ಅವರ ಪತಿ ಶ್ರೀಯುತ ಶಿವರಾಮ್ ಹಾಗೂ ಪುಟಾಣಿ ವಿಶಿಷ್ಟ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ಪ್ರಿಯಾ ಕೆಸರೆ ಅವರೇ, ವೆಲ್ಕಮ್ ಟು ನಾವು ನಮ್ಮವರು. ಥ್ಯಾಂಕ್ ಯು. ಪ್ರಿಯಾ ಅವರೇ, ನಿಮ್ಮನ್ನ ಕಿರುತೆರೆಯಲ್ಲಿ ನಾವು ವಿಲನ್ ಲುಕ್ ಅಲ್ಲಿ ನೋಡಿದ್ದೆ ಹೆಚ್ಚು ಅಲ್ವಾ? ಹೌದು. ಈಗ ಕುಟುಂಬ ಸಮೇತ ಕಿರುತೆರೆಗೆ ಮತ್ತೆ ಬಂದಿದ್ದೀರಾ. ಹೌದು. ಇವಾಗ ನೀವೇ ಪರಿಚಯ ಮಾಡ್ಕೊಟ್ಬಿಡಿ, ನಿಮ್ಮ ಮಗನ ಹೆಸರು, ನಿಮ್ಮ ಯಜಮಾನ್ರ ಹೆಸರು, ಅವ್ರು ಏನ್ ಮಾಡ್ತಾರೆ ಎಲ್ಲ ನೀವೇ ಪರಿಚಯ ಮಾಡ್ಕೊಟ್ಬಿಡಿ. ಓಕೆ, ನನ್ನ ಹೆಸರಂತೂ ಎಲ್ರಿಗೂ ಗೊತ್ತಾಯ್ತು. ಇವ್ರು ನನ್ನ ಗಂಡ ಶಿವರಾಮ್, ನನ್ನ ಮಗ ವಿಶಿಷ್ಟ. ಆಕ್ಚುಲಿ ನಿಮ್ಮ ಯಜಮಾನ್ರ ಬಗ್ಗೆ ಕೇಳ್ಪಟ್ವಿ, ಲಾಯರ್ ಅಂತ. ಹೌದು ಸರ್, ನೀವ್ ಹೇಳಿ ಸರ್, ನಾವು ನಮ್ಮೂರು ಶೋನಲ್ಲಿ ನೀವ್ ಆಕ್ಚುಲಿ ಏನ್ ಹುಡುಕಕ್ ಬಂದಿದ್ದೀರಾ? ನೋಡಿ, ಸಂಬಂಧಗಳಿಗೆ ಸಿಕ್ಕಾಬಟ್ಟೆ ಅದರದ್ದೇ ಆದಂತಹ ಮಹತ್ವ ಇದೆ. ಬಟ್ ಈಗಿನ ಅರಿಬರಿ ಲೈಫ್ ಅಂತ ಏನು ಹೇಳ್ತೀವಿ, ಅಂದರೆ ಅವ್ರದ್ದೇ ಆದ ಒಂದು ವೃತ್ತಿ ಜೀವನದಲ್ಲಿ ಬ್ಯುಸಿ ಆಗಿಬಿಟ್ಟು ಆ ಸಂಬಂಧಗಳ ಬೆಲೆ ಕೊಡೋದನ್ನೇ ಮರ್ತೋಗ್ತಾ ಇದೆ. ಅಂದರೆ ಒಂದು ಸಂಬಂಧ ಅಂದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಇರ್ತಿತ್ತು ಅವಾಗೆಲ್ಲ. ಅಂದರೆ ಅಜ್ಜ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ಅತ್ತೆ ಅಂತೆಲ್ಲ ಇರ್ತಾ ಇತ್ತು. ಬಟ್ ಈಗ ಆ ಥರದ್ದು ಯಾವುದೂ ಒಂದು ಕುಟುಂಬದಲ್ಲಿ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈಗಿನ ಮಕ್ಕಳಿಗೆ ಆ ಜಾಯಿಂಟ್ ಫ್ಯಾಮಿಲಿಯ ಫೀಲಿಂಗ್ಸ್ ಏನಿದೆ ಅದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಬಟ್ ಈ ಒಂದು ಕಾರ್ಯಕ್ರಮದಿಂದ ನಾವು ನಮ್ಮವರು ಅನ್ನೋ ಒಂದು ಪದಕ್ಕೆ ಡೆಫಿನೇಷನ್ ಖಂಡಿತವಾಗೂ ಈ ಕಾರ್ಯಕ್ರಮದ ಮೂಲಕ ಈಗಿನ ಯುವ ಪೀಳಿಗೆಗೆ ಸಿಗುತ್ತೆ. ಹಾಗಾಗಿ ಅದರದ ಡೆಫಿನೇಷನ್, ನಿಜವಾದ ಅರ್ಥವನ್ನು ಹುಡುಕೋ ಪ್ರಯತ್ನದಲ್ಲಿ ಈ ಕಾರ್ಯಕ್ರಮ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ನಿಜವಾಗ್ಲೂ ಖುಷಿ ಪಡುವಂಥ ಒಂದು ವಿಚಾರ. ವೆರಿ ಗುಡ್ ಸರ್. ಆಕ್ಚುಲಿ ಒಬ್ಬ ರೆಸ್ಪಾನ್ಸಿಬಲ್ ಲಾಯರ್ ಆಗಿ ಫ್ಯಾಮಿಲಿ ಸಮೇತ ಈ ಶೋಗೆ ನೀವು ಬರೋ ಉದ್ದೇಶ ಏನು? ನಾನು ಫಸ್ಟು ಕೆಲಸಕ್ಕೆ ಮಹತ್ವ ಕೊಡೋದಿಲ್ಲ. ನಾವು ಕೆಲಸ ಮಾಡೋದೇ ಕುಟುಂಬಕ್ಕೋಸ್ಕರ. ಹಾಗಾಗಿ ನಾನು ಫಸ್ಟು ಕೆಲಸ ಮತ್ತೆ ಕುಟುಂಬ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಕೆಲಸನಾದರೂ ಬಿಡ್ತೀನಿ, ಆದ್ರೆ ಕುಟುಂಬವನ್ನು ಬಿಡೋದಿಲ್ಲ. ಹಾಗಾಗಿ ಫಸ್ಟ್ ನಾವು ಕುಟುಂಬದಲ್ಲಿ ಅಂದರೆ ಫ್ಯಾಮಿಲಿಯ ಸದಸ್ಯರ ಸೇವೆಗಳನ್ನು ಮಾಡಿದೀವಿ ಅಂತಂದರೆ ಆಟೋಮೆಟಿಕ್ಲಿ ಅದು ಸಮಾಜ ಸೇವೆ ಮಾಡ್ದಂಗೂ ಆಗುತ್ತೆ. ಬಟ್ ಆಗ ಏನಾಗುತ್ತೆ, ಬರೀ ಸಮಾಜ ಸೇವೆ ಅಂದ್ಬಿಟ್ಟು ಕುಟುಂಬವನ್ನು ಮರೀತಾರೆ. ಕುಟುಂಬನೇ ನೋಡ್ಕೊಳ್ಳಿಕ್ಕೆ ಆಗ್ತಿದ್ದ ಒಂದು ಸಮಾಜ ಸೇವೆನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಅನಿಸಿಕೆ. ಇವತ್ತಿನ ಪರಿಸ್ಥಿತಿ ಫ್ಯಾಮಿಲಿ ಕೋರ್ಟಲ್ಲಿ ನೋಡ್ಬಿಟ್ರೆ ಶಾಕ್ ಆಗುತ್ತೆ. ಇವತ್ತು ಕೇರ್ ಮಾರ್ಕೆಟಲ್ಲಿ ಇರುವಂಥ ರಶ್ಶು ಇವತ್ತು ಬೆಂಗಳೂರು ಫ್ಯಾಮಿಲಿ ಕೋರ್ಟಲ್ಲಿ ಇದೆ. ಎಷ್ಟು ಅಂದರೆ ಆ ಕೋರ್ಟ್ ಬೆಳಿಗ್ಗೆ 11 o'clock ನಾವು ಕೋರ್ಟ್ ಎಕ್ಸಿಟ್ ಆಗ್ತೀವಿ ಅಂದರೆ ಫ್ಯಾಮಿಲಿ ಕೋರ್ಟಿಗೆ ನಮಗೆ ಹೋಗ್ಲಿಕ್ಕೆ ಜಾಗ ಇರಲ್ಲ. ಆ ಲೆವೆಲಿಗೆ ಒಳ್ಳೆ ಒಂದು ಜನರು ವಾಡಿಕೆಯಲ್ಲಿ ಹೇಳ್ತೀವಿ ಫಿಶ್ ಮಾರ್ಕೆಟ್ ಅಂತ ಹೇಳ್ತೀವಿ, ಗೊತ್ತಲ್ಲ? ಫಿಶ್ ಮಾರ್ಕೆಟಲ್ಲಿ ಹೆಂಗೆ ಅಂದರೆ ನುಗ್ಕೊಂಡು ಹೋಗ್ಬೇಕಾಗತ್ತೆ ಕೆಲವೊಂದ್ಸಲ. ಆ ಥರದಲ್ಲಿ ಇವತ್ತು ಫ್ಯಾಮಿಲಿ ಕೋರ್ಟಲ್ಲಿ ಜನಜಂಗುಳಿ ಆಗ್ಬಿಟ್ಟಿದೆ. ಅಂದರೆ ಅಷ್ಟು ಸಣ್ಣ ವಿಚಾರಕ್ಕೆ ಏನು ವಿಷಯನೇ ಇರೋದಿಲ್ಲ, ಕಿತ್ತಾಡ್ಕೊಂಡು ಡಿವೋರ್ಸ್ ಬೇಕು ಅಂತ ಹೇಳಿ ಬರ್ತಾರೆ. ಸಂಬಂಧಗಳನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು, ಅದರ ಮಹತ್ವ ಏನು, ಅದರ ಮೌಲ್ಯ ಏನು ಅಂತ ತಿಳಿಸ್ಕೊಡುವಂತ ಈ ಒಂದು ಕಾರ್ಯಕ್ರಮ. ಇದನ್ನ ನೋಡಿನಾದ್ರೆ ಒಂದಷ್ಟು ದೂರ ಆಗ್ಬೇಕು ಅಂತಿರೋ ಮನ್ಸು ಹತ್ರ ಆದ್ರೆ ಅದೇ ನಮ್ಮ ಶೋ ಸಾರ್ಥಕತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಜ್ಜಮ್ಮ ಲಾಯರ್ ಇದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಿ? 3 ಜನಕ್ಕೂ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಬಹುಶಃ ನನಗನ್ಸೋದು ಶಿವರಾಮ್, ಈ ಗಂಡ ಹೆಂಡತಿರು ಇಡೀ ದಿನ ಆತರ ಬಂದ ತಕ್ಷಣ, ಮನೆಗೆ ಬಂದ ತಕ್ಷಣ ಆತರದ್ದು ಏನಾದ್ರು ಒಂಥರ ಆ ಕ್ಲೋಸಿನೆಸ್ ನಲ್ಲಿ ಮಾತಾಡ್ಕೊಂಡು ಆ ದಿನ ಏನೇನ್ ಆಯ್ತು ಅಂತ ಎಲ್ಲ ಹೇಳ್ಕೊಂಡ್ಬಿಟ್ರೆ ಆತರದ್ದೇನು ಸಮಸ್ಯೆನೇ ಬರೋದಿಲ್ಲ ಈ ಯುಗದಲ್ಲಿ. ಅದಕ್ಕೆ ಹೇಳೋದು ಸಣ್ಣ ವಿಚಾರಕ್ಕೆ ಅಂದ್ರಲ್ಲ, ಯಾರು ತಮಾಷೆ ಮಾಡ್ತೀವಿ, ಯಾರು ನನ್ ಗಂಡ ಗೊರಕೆ ಹೊಡಿತಾನೆ ಡೈವರ್ಸ್ ತಗೊಂಡ್ರು ಅಂತೆಲ್ಲ. ಸತ್ಯ ಅದು, ಸತ್ಯನಾ ಅದು? ಹೌದು, ಇವ್ರು ಆಕ್ಚುಲಿ ಹೇಳಿದ್ರು ಒಂದ್ಸಲ ಫೈಲ್ ಓದ್ಬೇಕಾದ್ರೆ ಇವತ್ತು ಏನಾಯ್ತು ಅಂದೆ, ಇಲ್ಲ ಏನೋ ಸ್ಮಾಲ್ ಇಶ್ಯೂಸ್, ಗೊರ್ಕೆ ವಿಷಯಕ್ಕೆಲ್ಲೂ ಇವ್ರ ಈ ತರ ಎಲ್ಲ ಡಿವೋರ್ಸ್ ತಗೊಳ್ತಾರ, ಅಯ್ಯೋ ದೇವ್ರೇನು ಹೊಡೆದಾಡ್ಕೊಳ್ಳೋರ್ ಕತೆ ಏನಪ್ಪಾ ಅನ್ಸ್ಬಿಟ್ಟಿತ್ತು ಅಲ್ವಾ?